ब्रह्मणोपहरते एकतैव यजमानः युजो वेदादो स्वरः प्रोक्तो वेदान्ते च प्रतिष्ठितः तस्विष्टस्य महेश्वरः आप्यायस्तु समेतते प्रत्येकपदेशपदे अष्टापदे नवपदे बभूवसे सहस्रा अक्षरा ಸಿಸಿ ರಸ್ತೆ ವ್ಯವಸ್ಥೆ ಮಾಡಲಿಕ್ಕೆ ಪೂಜೆ ವ್ಯವಸ್ಥೆಗೆ ಬಂದಿದ್ದೆ. ಎಲ್ಲ ನನ್ನ ನಾಯಕರು ಕೂಡ ಭಾಸ್ಕರ್ ರೆಡ್ಡಿ, ವೆಂಕಟಿ, ನಮ್ಮೆಲ್ಲ ನಾಯಕರು ಸೇರಿ ಪೂಜೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಧನ್ಯ ಆಗ್ತೀನಿ. ಸಾಕಷ್ಟು ಕೆಲವು ಬೇಡಿಕೆ ಕೊಟ್ಟಿದ್ರಿ. ನಾನು ಕೂತ್ಕೊಂಡು ನನಗೂ ಊರೂರು ಬರಬೇಕು, ದೇವಸ್ಥಾನ ಮುಂದೆ ಕೂತ್ಕೊಬೇಕಂತ ಇಷ್ಟ ಇದೆ. ಬರಕ್ ಭಯ ಆಗ್ತಾ ಇದೆ. ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ, ನನ್ ತುಂಬಾ ಆಸೆ ಇದೆ. ನಿಮ್ಮ ಹತ್ರ ಬರ್ಬೇಕು, ನನ್ನ ನೋವು ಹೇಳ್ಕೊಬೇಕು ಅಂತ ತುಂಬಾ ಆಸೆ ಇದೆ. ಇವತ್ತು ಕಾಂಗ್ರೆಸ್ ಕೊಡ್ತಾರ ಕಾಟ, ನಮಗೆ ಮಾಡ್ತಾರ ಅನ್ಯಾಯ. ನಮ್ಮೆಲ್ಲ ನಾಯಕರು ಹೇಳ್ತಾರೆ, ನಮ್ ಜಗದೀಶ್ ಹೇಳ್ತಿದ್ದೆ, ಎಲ್ಲಾ ಕಡೆ ಊರೂರು ಕೇಳ್ತಾವ ನಿಮ್ಮನ್ನ, ಇಷ್ಟು ಕೊಡ್ತೀರಿ ಲೆಟರ್, ಅದ್ ನಿಮ್ಮ ಅನ್ಕೋ ಕೊಡ್ಬೇಕು, ಶಾಸಕ ಬಂದಾಗ ಕೊಡ್ಬೇಕು. ಒಂದೇ ಪರಿಸ್ಥಿತಿ ಹೇಳ್ತೀನಿ, 2 ವರ್ಷ ಆಗಿದೆ ನನಗೆ. ಅಲ್ಲ, ತಾಲೂಕಲ್ಲಿ ಆ ಫಿಶಿಂಗ್ 25 ಮನೆ ಬಿಟ್ರೆ ಇಲ್ಲಿ ತನಕ ಸರ್ಕಾರ ಒಂದೇ ಒಂದು ಮನೆ ಕೊಡ್ತೀವಿ. ಬಡವರು ಬರ್ತಾರೆ, ಮನೆ ಕೊಡೋದು ಬರ್ತಾರೆ, ನಾನು ತಗೊಂತೀನಿ. ನೆಕ್ಸ್ಟ್ ನಾನು ಬರ್ಬೇಕು, ಬಂದಿಸ್ತಪ್ಪ ಒಡೆಯ ವಿಷಯದಲ್ಲಿ ಬಿಡುತ್ತಪ್ಪ ಅಂತ ಹೇಳ್ತಾರೆ. ಇದರಿಂದ ನನ್ಗೆ ಭಯ ಆಗ್ತದೆ. ಇವತ್ತು ನನ್ನ ಕೈಲಿ ಎಷ್ಟಾಗ್ತಾ ಇದೆಯೋ ಅಷ್ಟು ಕಿತ್ಕೊಂಬತ್ತಾ ಇದೆ. ಆ ಬಂದು ಈ ಊರಿಗೆ ಸಿಸಿ ರಸ್ತೆನೋ ಇನ್ನೊಂದು ವಾಟರ್ ಫಿಲ್ಟರ್ ಹಾಕೊಂಡು, ದಯವಿಟ್ಟು ನನ್ನ ನೋವು ಕೂಡ ನನ್ನ ತಾಲೂಕಿನ ಎಲ್ಲ ನನ್ನ ಹಳ್ಳಿಗಾಡು ಪ್ರದೇಶಕ್ಕೆ ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಹೋಗ್ತಾರ ಫಾಸ್ಟ್ಗೆ, ನಾನು ಕೇಳ್ತಾರ ಸೆಷನಲ್ ಪಾಯಿಂಟ್ಗೆ ಬಹುಶಃ ಏನೋ ಸರ್ಕಾರ ಅನುದಾನ ಕೊಟ್ಬಿಟ್ಟು ಮುಳಬಾಗ ತಾಲೂಕಿದೆ. ಅದರಿಂದ ಸೊ ಎಲ್ಲ ಹಳ್ಳಿಗೂ ಬರ್ತೀನಿ, ಎಷ್ಟು ಅರ್ಥ ಮಾಡ್ತೀನಿ. ಅದರಿಂದ ನೀವು ಕೂಡ ಅರ್ಥ ಮಾಡ್ಕೊಂತ ಪರಿಸ್ಥಿತಿ ಬರ್ತದೆ. ಸರ್ಕಾರ ಒಂದೇ ಒಂದು ಮನೆ 2 ವರ್ಷ ನಾನು ನಿಮ್ಮ ಪರಿಸ್ಥಿತಿ ಸರ್ಕಾರದ ಹಂಗೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಬಡವರಿಗೆ ಮನೆ ಕೊಡೋ ಪರಿಸ್ಥಿತಿ ನಾವು ಇದೀವಿ ಅಂತಂದ್ರೆ ಎಂತ ಸರ್ಕಾರ ಅಂತ ಅರ್ಥ ಮಾಡ್ತಾರೆ. ಅದರಿಂದ ದಯವಿಟ್ಟು ನಾನು ಮತ್ತೆ ನೆಕ್ಸ್ಟ್ ಮಂತ್ ಬರ್ತೀನಿ, ಈ ಹಳ್ಳಿಗೂ ಬರ್ತೀನಿ, ಕೂತ್ಕೊಂಡು ಕುಲಂಕೇಶ್ ನಮ್ಮ ಹತ್ತಿದೆ ಅಷ್ಟು ಹಂಚ್ಕೊಂಡು ಹೋಗೋಣ. ನಮ್ಮ ಹತ್ರ ಎಷ್ಟಿದೆ ನಾವು ಅದನ್ನ ಹಂಚ್ಕೊಳ್ಳೋಣ. ಕೆಲವು 300 ಜನ ಸೇರಿದ್ರು ನೈಟು. ನೀವು ಇಟ್ಲೇ ಹಚ್ಕೋತಾರೆ ಮಗ ಸಾಲು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರು ನಮ್ಮ ಬಾಧೆನ. ನೀವು ನೀ ಬಾದ್ ಮಗ ತಿಳಿಸು, ಇಟ್ಲೇ ಉಂಡು ಅಂತ ಹೇಳ್ತಾರೆ. ಅದರಿಂದ ನನ್ನ ಪರಿಸ್ಥಿತಿ ಕೂಡ ನೀವು ಅರ್ಥ ಮಾಡ್ಕೊಂತೀರ. ನನ್ನ ನೋವನ್ನ ಪ್ರತಿ ಊರಿಗೂ ಬಂದು ಹೇಳ್ತೀನಿ. 2 ವರ್ಷ ಗುದ್ದಾಡಿದೀವಿ. ಇಲ್ಲಿ ತನಕ ಎಷ್ಟಿದೆ ಅಂತ ಶ್ವೇತಪತ್ರ ಎಷ್ಟು ಬಂದಿದೆ ಮುಳಬಾಗ ತಾಲೂಕಿಗೆ. ಅದರಿಂದ ದಯವಿಟ್ಟು ಮಾಡ್ಕೊಂಡಿದ್ದೀರಿ, ಎಷ್ಟು ಕೊಡ್ತೀನಿ. ಇನ್ನೇನೇ ಇದ್ರು ಕೂಡ ಆ ದಾರಿ ಒಂದು ಹೇಳಿದರೆ ನಾನು ಈಗಾಗಲೇ ತಹಸೀಲ್ದಾರ್ನ ಮಾತಾಡಿ ಈಗಾಗಲೇ ಬಿಡಿಸ್ತೀನಿ. ಅದನ್ನು ಮಾತಾಡಿ ಅದು ಯಾರಾದ್ರೂ ಕೂಡ ಅದನ್ನ ಕೆಲಕ್ಕೆ ದಾರಿಯಿಂದ ವ್ಯವಸ್ಥೆ ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದು.